ಬಿಜೆಪಿ ಭೀಷ್ಮ ಎಲ್ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಗೌರವ ಸಿಕ್ಕಿದೆ. ಬಿಜೆಪಿಯ ಭೀಷ್ಮ ಎಲ್ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಗೌರವ. ಭಾರತದ ರಥ ಪುರುಷ ಎಲ್ಕೆ ಅಡ್ವಾಣಿಯವರಿಗೆ ಭಾರತದ ಅತ್ಯುನ್ನತ ಗೌರವ ಲಭಿಸಿದೆ. ಮಾಜಿ ಉಪಪ್ರಧಾನಿಗಳಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಗರಿ. ದೇಶದ ಅಭಿವೃದ್ಧಿಗೆ ಎಲ್ಕೆ ಅಡ್ವಾಣಿಯವರ ಕೊಡುಗೆ ಅಪಾರ. ಅದರಲ್ಲೂ ರಾಮಮಂದಿರ ಹೋರಾಟದ ಮುಂಚೂಣಿ ನಾಯಕರು, ರೂವಾರಿಯಾಗಿದ್ದವರು ಎಲ್ಕೆ ಅಡ್ವಾಣಿಯವರು. ರಾಮರಥ ಯಾತ್ರೆ, ಜನಾದೇಶ, ಭಾರತ ಸುರಕ್ಷಾ ಯಾತ್ರೆ, ಸ್ವರ್ಣ ಜಯಂತಿ ರಥ, ಭಾರತ ಉದಯ್ ಯಾತ್ರೆಗಳ ಜನಕ ಎಲ್ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರೋದು ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಬಿಜೆಪಿಯ ಭೀಷ್ಮ, ಬಿಜೆಪಿಯ ಹಿರಿಯ ನಾಯಕ, ರಾಮಮಂದಿರ ಹೋರಾಟದ ರೂವಾರಿ ಎಲ್ಕೆ ಅಡ್ವಾಣಿಯವರಿಗೆ ಅತ್ಯುನ್ನತ ನಾಗರಿಕ ಗೌರವ ಲಭಿಸಿದೆ. ಎಲ್ಕೆ ಅಡ್ವಾಣಿಯವರ ಪುತ್ರ ಜಯಂತ್ ಅಡ್ವಾಣಿ ತಮ್ಮ ತಂದೆಗೆ ಭಾರತ ರತ್ನ ಗೌರವ ಲಭಿಸಿರುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಪ್ರಧಾನಿ ಮೋದಿಯವರಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ. ಇನ್ನು ಭಾರತ ರತ್ನ ಘೋಷಣೆಯ ಬೆನ್ನಲ್ಲೇ ಎಲ್ಕೆ ಅಡ್ವಾಣಿ ತುಂಬಾ ದಿನಗಳ ನಂತರ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷರಾದರು. My father Shri L.K. Advani ji is going to be conferred with the highest civilian award, the Bharat Ratna. My family and me are extremely delighted on this new development. I would like to thank the Honorable Prime Minister Shri Narendra Modi ji for conferring this award on my father. My father has been in public life for many decades and his contribution to public life has been immense, and it is wonderful to note that at this stage of his life his efforts are being recognized in this magnificent way. Once again, thanks a lot to the government of the day. Thank you so much. बहुत खुशी है मुझे भी, पूरे परिवार को, कि दादा को इतना बड़ा सम्मान, देश का सर्वोच्च सम्मान मिला है। निश्चित ही आज मुझे एक व्यक्ति जिसकी याद सबसे ज्यादा आ रही है वो मेरी माँ है, और माँ का दादा के जीवन में बहुत बड़ा योगदान रहा है, निजी जीवन में भी और राजनीतिक जीवन में भी। दादा बहुत खुश हैं। मैंने जब दादा को बताया, मुझे पता लगा और मैंने दादा को बताया, तो वो बहुत ही खुश थे। और उन्होंने यही चीज बोली कि जीवन में उन्होंने अपना पूरा जीवन देश की सेवा में लगाया, इसके लिए वो बहुत खुशगुजार हैं। और प्रधानमंत्री श्री नरेंद्र मोदी का धन्यवाद करते हैं, और देश की जनता का, जिनसे वो असीम प्रेम करते हैं, उनका भी बहुत धन्यवाद करते हैं कि जीवन के इस पड़ाव पर उनको इतना बड़ा देश का सब। ಇನ್ನು ಎಲ್ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಗೌರವ ಸಿಕ್ಕಿರುವುದಕ್ಕೆ ಬಿಜೆಪಿ ನಾಯಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾರು ಏನೇನು ಹೇಳಿದ್ರು ಅನ್ನೋದನ್ನ ನೋಡೋಣ. ಇವತ್ತೇನಾದರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಉಪಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಜಿಯವರು ಕಾರಣ. ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿಯನ್ನು ಕೆಡುವಂಥ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರಿದ್ದರು. ಅವ್ರ ಜೊತೆಗಿರುವಂಥ ಸೌಭಾಗ್ಯ, ಸಭೆಯಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ. ಇದೆಲ್ಲದರ ಪರಿಣಾಮ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ, ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಸಾರಥಿ, ನಮ್ಮೆಲ್ಲರ ಹಿರಿಯ ನಾಯಕರು, ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿದಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ಲಾಲ್ ಕೃಷ್ಣ ಅದ್ವಾನಿಜಿ ಅವರಿಗೆ ಭಾರತ ರತ್ನದ ಗೌರವ
ಸಿಕ್ಕಿರ್ತಕ್ಕಂಥದ್ದು ಈ ದೇಶದ ಕೋಟಿ ಕೋಟಿ ಜನರಿಗೆ ಭಾಳ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ತಮ್ಮೆಲ್ಲರ ಪರವಾಗಿ, ರಾಜ್ಯದ ಪರವಾಗಿ ಮಾನ್ಯ ಶ್ರೀ ಲಾಲ್ಕೃಷ್ಣ ಅಡ್ವಾಣಿಜಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯ ನಾಯಕರು ದೇಶದಲ್ಲಿ ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರೂ ಕೂಡ ಸುತ್ತಿರಲಿಲ್ಲ. ಹೈಯೆಸ್ಟ್ ರಥಯಾತ್ರೆಯನ್ನು ಮಾಡಿದಂಥವರು ಮತ್ತು ಇವತ್ತೇನು ರಾಮ ಜನ್ಮಭೂಮಿಯಲ್ಲಿ ರಾಮನ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಿದೆ ಶ್ರೀರಾಮಚಂದ್ರಂದು, ಅದರ ಆಂದೋಲನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು. ಪಾರ್ಲಿಮೆಂಟರಿ ಪ್ರಾಕ್ಟೀಸ್ಗಳನ್ನು ಅತ್ಯಂತ ಪರ್ಫೆಕ್ಟಾಗಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದಂಥವರು ಶ್ರೀ ಅದ್ವಾನಿಯವರು. ಸಾರ್ವಜನಿಕ ಜೀವನದ ಪರಿಶುದ್ಧತೆಗೆ ಒಂದು ಉದಾಹರಣೆ ಅವರು. ಅಂಥವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಅಂತಂದರೆ, ನನಗೂ ವೈಯಕ್ತಿಕವಾಗಿ ಬಹಳ ಸಂತೋಷವನ್ನು ತಂದಿದೆ. ಅದ್ವಾನಿಯವರಿಗೆ ಜನಸಂಘ ಕಾಲದಿಂದ ನೆಂಟಿದೆ. ನನಗೆ ನೆನಪಿದೆ, ಹಳೆ ಫೋಟೋಗಳೆಲ್ಲ ನೋಡಿದಾಗ 1969ರಲ್ಲಿ ದೊಡ್ಡ ನ್ಯಾಷನಲ್ ಒಂದು ಎಕ್ಸಿಕ್ಯೂಟಿವ್ ಆಗಿತ್ತು ಹುಬ್ಬಳ್ಳಿಯಲ್ಲಿ. ವಾಜಪೇಯಿಯವರು, ಅದ್ವಾನಿಯವರು ಎಲ್ಲರೂ ಕೂಡ ಬಂದಿದ್ದರು. ಹಿಂಗೆ ಜನಸಂಘ ಕಾಲದಿಂದ ಒಂದು ನೆಂಟಿದೆ. ಆದರೆ ಅದು ನಿಜವಾದಂಥ ಅಫಿಷಿಯಲ್ ನೆಂಟಾಗಿರುವಂಥದ್ದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಸುಮಾರು 15 ತಿಂಗಳು ಬೆಂಗಳೂರು ಜೈಲಲ್ಲಿದ್ದರು. ಹೀಗಾಗಿ ಇಡೀ ಕರ್ನಾಟಕ, ಬೆಂಗಳೂರು ಜನರು ಇಲ್ಲಿ ಎಲ್ಲ ಸಂಸ್ಕೃತಿ, ಸಾಹಿತ್ಯ, ಊಟ, ತಿಂಡಿವರೆಗೂ ಎಲ್ಲವೂ ಕೂಡ ಅದ್ವಾನಿಯವರು ಚಿರಪರಿಚಿತವಾಗಿರುವಂಥದ್ದು. ಮತ್ತು ಬೆಂಗಳೂರು ಬಗ್ಗೆ ಭಾಳ ವಿಶೇಷ ಬಂದಾಗ ಒಮ್ಮೆ ಹೇಳ್ತಿದ್ರು, ಬೆಂಗಳೂರು ಅಂದರೆ ನಂಗೆ ಭಾಳ ಅಚ್ಚುಮೆಚ್ಚಿನ ಊರು, ಇಲ್ಲಿಯ ಗಾಳಿ, ಹವಾ ಎಲ್ಲವೂ ಜನ ಭಾಳ ಉತ್ತಮರಿದ್ದಾರೆ ಅನ್ನುವಂಥದ್ದು. ಮತ್ತು ರಾಮ ಜನ್ಮಭೂಮಿ ಹೋರಾಟದಲ್ಲೂ ಕೂಡ ಕರ್ನಾಟಕ ಭಾಳ ದೊಡ್ಡ ಪಾತ್ರವನ್ನು ಆಡಿದೆ. ಆ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಮತ್ತು ಇತರರು, ಯಡಿಯೂರಪ್ಪನವರು. ಭಾರತ ರತ್ನ ಕೊಡ್ಲಿ ಬೇಡ ಅಂದವರು ಯಾರು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ಧಗಂಗಾ ಶ್ರೀಗೆ ಭಾರತ ರತ್ನ ನೀಡಿ ಅಂತ ಪತ್ರ ಬರೆದಿದೆ, ಆದರೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಟ್ಟಿಲ್ಲ ಅಂದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಉಭಯ ನಾಯಕರ ಪ್ರತಿಕ್ರಿಯೆ ಹೇಗಿತ್ತು ನೋಡೋಣ. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ. ಅಡ್ವಾಣಿ ಅವರಿಗೆ ಕೊಡ್ಲಿ, ಪಾಪ ಬೇಡ ಅಂತಂದವ್ರು ಅವರಿಗೆ. ಅದ್ವಾನಿ ಅವರಿಗೆ ನಮ್ ಕನ್ಸಂಡಿರೋ ಕೇಳಿದ್ರೆ ನಾನು ಇವ್ರಿಗೆ ಪತ್ರ ಬರೆದಿದ್ದೆ. ಈಗ ಶಿವಕುಮಾರ್ ಸ್ವಾಮೀಜಿ ಅವರು ಕೊಡ್ರಿ ಅಂತ. ತುಮಕೂರು ಸಿದ್ಧಗಂಗಾ ಶ್ರೀಗಳು. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ. ಅಡ್ವಾಣಿ ಅವರಿಗೆ ಕೊಡ್ಲಿ, ಪಾಪ ಬೇಡ ಅಂತಂದವ್ರು ಅವರಿಗೆ. ಅದ್ವಾನಿ ಅವರಿಗೆ ನಮ್ ಕನ್ಸಂಡಿರೋ ಕೇಳಿದ್ರೆ ನಾನು ಇವ್ರಿಗೆ ಪತ್ರ ಬರೆದಿದ್ದೆ. ಈಗ ಶಿವಕುಮಾರ್ ಸ್ವಾಮೀಜಿ ಅವರು ಕೊಡ್ರಿ ಅಂತ. ತುಮಕೂರು ಸಿದ್ಧಗಂಗಾ ಶ್ರೀಗಳು. ಅದ್ವಾನಿ ಅವರು ಈ ದೇಶದಲ್ಲಿ ಒಬ್ಬ ಹಿರಿಯರು, ರಾಜಕಾರಣಿ. ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾವುದು ಏನು ತಗರಾದಿಲ್ಲ, ಅವ್ರಿಗೆ ಅಭಿನಂದಿಸ್ತೀವಿ. ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು. ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ. ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾದಂಥ ಶಿವಕುಮಾರ್ ಶ್ರೀಗಳಿಗೆ ಕೂಡ ಆ ಗೌರವನ ಸಲ್ಲಿಸಬೇಕು ಅಂತೇಳಿ ನಮ್ಮದು ಒತ್ತಾಯ. ಇನ್ನು ಎಲ್ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಗೌರವ ಲಭಿಸಿರುವುದಕ್ಕೆ ಅಯೋಧ್ಯೆಯಲ್ಲಿ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ನೋಡೋಣ. ಇಂದು ಶ್ರೀಯುತ ಮಾನ್ಯ ಎಲ್ಕೆ ಅಡ್ವಾಣಿಜಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿರುವ ವಿಚಾರ ಕೇಳಿ ತುಂಬ ಸಂತೋಷವಾಗಿದೆ. ಶ್ರೀಯುತರು ನಮ್ಮ ದೇಶದ ರಾಜಕಾರಣಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನ ಮಾಡಿದವರು. ಸಾಮಾನ್ಯ ಕಾರ್ಯಕರ್ತರಾಗಿ ಹುಟ್ಟಿ ಬಂದು ಅವರು ಬೆಳೆದಿರತಕ್ಕಂಥ ಎತ್ತರ, ಅವರು ವಾರ್ತಾ ಸಚಿವರಾಗಿ ಕೇಂದ್ರದಲ್ಲಿ ಕಾರ್ಯವನ್ನು ಮಾಡಿದವರು, ಗೃಹ ಸಚಿವರಾಗಿ ಕಾರ್ಯವನ್ನು ಮಾಡಿದವರು, ಗೃಹ ಮಂತ್ರಿಗಳಾಗಿ, ಇನ್ನು ಉಪ ಪ್ರಧಾನಿಗಳಾಗಿ, ಹೀಗೆ ಬಹುಮುಖದಲ್ಲಿ ಈ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ಅವರ ಈ ವಯಸ್ಸಿನಲ್ಲಿಯೂ ಕೂಡ ಅವರಲ್ಲಿ ಇರತಕ್ಕಂತಹ ಶ್ರದ್ಧೆ ಅದು ಅಪೂರ್ವವಾಗಿರುವಂತಹದ್ದು. ಈ ಭಾರತ ರತ್ನ ಪ್ರಶಸ್ತಿ